ನಮಸ್ತೆ ಮಿತ್ರರೇ, ಮತ್ತೊಂದು ಮುಖ್ಯವಾದ ಸಮಸ್ಯೆ ಪರಿಹಾರದೊಂದಿಗೆ ಅನೇಕ ಜನ ಕಾಮೆಂಟಲ್ಲಿ ಕೇಳಿದ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನೋಡಿ, ಸವಾಲುಗಳು ಇಲ್ಲದ ಕ್ಷೇತ್ರವೇ ಇಲ್ಲ ಅಂತ ಹೇಳ್ಬೋದು. ಯಾವಾಗಲೂ ಚಾಲೆಂಜಸ್ ಎಲ್ಲ ಕ್ಷೇತ್ರದಲ್ಲೂ ಇರ್ತದೆ. ಆದರೆ ಕೃಷಿನಲ್ಲಿ ಸ್ವಲ್ಪ ಈ ಸವಾಲುಗಳು ಚಾಲೆಂಜಸ್ ಜಾಸ್ತಿ ಅಂತಲೇ ಹೇಳ್ಬೋದು. ಸೊ ಯಾಕೆ ಹೀಗಾಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಹೋದಾಗ ಅನೇಕ ಕಾರಣಗಳಿದೆ. ಒಂದು, ಕ್ಲೈಮೇಟ್ ಯಾವಾಗಲೂ ಹೇಳ್ತಕ್ಕಂಥದ್ದು ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೀವಿ. ವಾತಾವರಣದಲ್ಲಿ ಆಗ್ತಿರ್ತಕ್ಕಂಥ ಬದಲಾವಣೆ, ತೀವ್ರವಾದ ಬಿಸಿಲು, ನಂತರ ತೀವ್ರವಾದ ಈಗ ಮಳೆಗಾಲ ಬಂತು ಅಂದರೆ ವಾರಗಳುಗಟ್ಟಲೆ ಬಿಸಿಲಿಲ್ಲದೆ ಇರೋದು, ಮೋಡದ ವಾತಾವರಣ, ಜಡಿ ಮಳೆ, ಚಳಿನಲ್ಲಿ ತುಂಬ ಶೀತ ಇರ್ತಕ್ಕಂಥದ್ದು, ಈ ಥರದ್ದೆಲ್ಲ ಚಾಲೆಂಜಸ್ಸು. ಜೊತೆಗೆ ವರ್ಷ ಕ್ಷೀಣಿಸ್ತಕ್ಕಂಥ ಮಣ್ಣಿನ ಫಲವತ್ತತೆ, ಹಾಗೆ ಮಾಹಿತಿ ಕೊರತೆಯಿಂದ, ಕೇವಲ ಈಗ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದ್ರಿಂದ, ಜೀವನ ಶೈಲಿ ಬದಲಾಗಿರೋದ್ರಿಂದ ಬೆಳೆಗಳ ಉತ್ಪಾದನೆಯಲ್ಲಿ, ವಿಶೇಷವಾಗಿ ಹಣ್ಣು ಮತ್ತು ತರಕಾರಿ ಬೆಳೆ ಉತ್ಪಾದನೆ ಮಾಡೋರು ರಾಸಾಯನಿಕ ಗೊಬ್ಬರಗಳ ಮೇಲೆ ಅವಲಂಬ ಆಗಿರ್ತಕ್ಕಂಥದ್ದು. ಹಾಗೆ ಅನಾವಶ್ಯಕವಾಗಿ, ಅತಿಯಾಗಿ, ಅನಗತ್ಯವಾದ ಕಾನೂನಿನಲ್ಲಿ ಅವಕಾಶ ಇಲ್ಲದೇ ಇರತಕ್ಕಂಥ ಔಷಧಿಗಳ ಅತಿಯಾದ ಬಳಕೆಯಿಂದ. ಇಲ್ಲಿ ನೋಡಿ, ಒಂದು ರಿಪೋರ್ಟ್ ತೋರಿಸ್ತಾ ಇದ್ದೀನಿ ನಿಮಗಿದು. ಪಾರ್ಲಿಮೆಂಟಲ್ಲಿ ಕಳೆದ ವಾರ ಮಂಡಿಸಿರ್ತಕ್ಕಂಥ ವಿಷಯ, ಅದು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಓದಿ, ಅದರಲ್ಲಿ ವಿಷಯ ಎಲ್ಲ ಇದೆ. ಅನೇಕ ಹಣ್ಣು ಮತ್ತು ತರಕಾರಿಗಳ ಸ್ಯಾಂಪಲ್ನ ತಗೊಂಡು ಪರೀಕ್ಷೆಗೆ ಒಳಪಡಿಸಲಾಗಿದೆ. ಅದರಲ್ಲಿ ಕೀಟನಾಶಕಗಳ ಅಂಶ ಎಷ್ಟು ಪರ್ಮಿಷನ್ ಇರ್ತೈತೆ ಅದಕ್ಕಿಂತ ಹೆಚ್ಚು ಅಂಶ ಹಣ್ಣು ತರಕಾರಿಗಳಲ್ಲಿ ಸಿಕ್ಕಿದೆ. ಅದರಲ್ಲಿ ಹೈಯೆಸ್ಟು ತೆಲಂಗಾಣ ರಾಜ್ಯ ಇದ್ದರೆ ಸೆಕೆಂಡ್ ಕರ್ನಾಟಕ ರಾಜ್ಯ ಇದೆ. ಸೊ ಹಾಗೆ ಒಂದು ಮಾನ್ಯತೆ ಇಲ್ಲದೇ ಇರತಕ್ಕಂಥ ಕೀಟನಾಶಕಗಳನ್ನು ಹೆಚ್ಚು ಬಳಸ್ತಿರೋದು ಇವೆರಡು ರಾಜ್ಯಗಳಲ್ಲಿ ಅಂತ ರಿಪೋರ್ಟ್ ಪಾರ್ಲಿಮೆಂಟ್ನಲ್ಲಿ ಮಂಡಿಸಲಾಗಿದೆ. ಹಾಗೆ ಅದನ್ನು ಟ್ರ್ಯಾಕ್ ಮಾಡಲಿಕ್ಕೂ ಒಂದು ವ್ಯವಸ್ಥೆನ ತರ್ತಾ ಇದ್ದಾರೆ. ಸೊ ಅದು ಒತ್ತಟ್ಟಿಗಿರೋದಾದರೆ, ಇವೆಲ್ಲ ಸಮಸ್ಯೆಗಳಿಂದ ಫಸಲಿನ ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತಾಯಿದೆ, ಗುಣಮಟ್ಟ ಕಡಿಮೆ ಆಗ್ತಾಯಿದೆ. ಅದೇ ಕೀಟನಾಶಕ ಅಂಶ ಪತ್ತೆ ಆಯ್ತಲ್ಲ, ಈ ರೀತಿ ಗುಣಮಟ್ಟ ಪತ್ತೆ ಆದ್ದರಿಂದ ಕನ್ಸ್ಯೂಮರು ಇದನ್ನು ಉಪಯೋಗಿಸ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಸೊ ಹಾಗಿದ್ರೆ ಇದಕ್ಕೇನು ಪರಿಹಾರ ಏನು ಅಂತ ಹೇಳಿದ್ರೆ, ಅನೇಕ ಪರಿಹಾರ ಕ್ರಮಗಳಿದ್ದಾವೆ. ಸೊ ಇಂಟಿಗ್ರೇಟೆಡ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟು, ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟು, ಕ್ರಾಪ್ ರೊಟೇಷನ್, ಇವೆಲ್ಲದರ ಜೊತೆಗೆ ಒಂದು ಸರ್ಕಾರದಲ್ಲಿ ಕೇಂದ್ರದ ಮಂತ್ರಿಗಳು, ಕೃಷಿ ಮಂತ್ರಿಗಳೇ ಕಳೆದ ವರ್ಷ ಹೇಳಿರ್ತಕ್ಕಂಥದ್ದು, ಕೇವಲ ರಾಸಾಯನಿಕ ಗೊಬ್ಬರಗಳ ಮೇಲೆ ಡಿಪೆಂಡ್ ಆಗದೆ ಬಯೋಸ್ಟಿಮ್ಯುಲೆಂಟ್ಸ್ನ ಬಳಸಬೇಕು ಅಂತ ಹೇಳಿಬಿಟ್ಟು. ಒಂದು ವಿಷಯದಲ್ಲಿ ಬಯೋಸ್ಟಿಮ್ಯುಲೆಂಟ್, ಜೈವಿಕ ಉತ್ತೇಜಕಗಳು ಅಂದರೆ ಇವು ಗೊಬ್ಬರಗಳಲ್ಲ, ಗೊಬ್ಬರಗಳಿಗೆ ಪರ್ಯಾಯನೂ ಅಲ್ಲ. ಗೊಬ್ಬರಗಳ ರೀತಿಯಲ್ಲಿ ಯಾವುದೇ ಪೋಷಕಾಂಶಗಳನ್ನು ನೇರವಾಗಿ ಸಪ್ಲೈ ಮಾಡಲ್ಲ. ಆದರೆ ವಿವಿಧ ಬೆಳೆಗಳು, ಸಸ್ಯಗಳು ಪೋಷಕಾಂಶಗಳ ಹೀರುವಿಕೆಯ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ತವೆ. ಸೊ ನ್ಯೂಟ್ರಿಯೆಂಟ್ ಯೂಸ್ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ ಬಯೋಸ್ಟಿಮ್ಯುಲೆಂಟ್ಸ್. ಅಗೇನ್ ಇಲ್ಲಿ ಸರ್ಕಾರ ಬಹಳ ತೀವ್ರವಾಗಿ ನಿಗಾ ಇಟ್ಟಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಷನ್ ಏನು ಮಾಡಿದೆ ಅದರ ಮಾನದಂಡದಂತೆಯೇ ಬಯೋಸ್ಟಿಮ್ಯುಲೆಂಟು ಕಂಪ್ನಿಯವರು ಹೊರತರಬೇಕಾಗಿದೆ. ವಿವಿಧ ಕೆಟಗರಿಗಳಲ್ಲಿ ಇಂತಿಷ್ಟೇ ಪರ್ಸೆಂಟೇಜ್ ಹಾಕಬೇಕು ಅಂತ ಇದೆ. ಯಾಕಂದರೆ ಬಯೋಸ್ಟಿಮ್ಯುಲೆಂಟ್ ಹೆಸರಲ್ಲಿ ಈ ಇತ್ತೀಚಿನ ವರ್ಷಗಳಲ್ಲಿ ತುಂಬ ರೈತರಿಗೆ ಮೋಸ ಮಾಡೋದು ಅವ್ಯಾವತವಾಗಿ ನಡೀತಾ ಬಂದಿದೆ. ಸುಮ್ಮನೆ ಪ್ಲ್ಯಾಂಟ್ ಎಕ್ಸ್ಟ್ರಾಕ್ಟ್ಸ್ ಅಂತ ಹಾಕೋದು, ಈ ಥರದ್ದೆಲ್ಲ ಮಾಡ್ತಾಯಿದ್ರು ಅದಕ್ಕೆ. ಸೊ ಈ ಅದು ಒಂದೊತ್ತಿಗೆ ಬಿಡೋಣ. ಈ ಬಯೋಸ್ಟಿಮ್ಯುಲೆಂಟ್ ಬಳಸೋದ್ರಿಂದ ಯಾವ ರೀತಿ ಅನುಕೂಲ ಆಗ್ತದೆ ಅಂತೇಳಿ, ಅವು ಮೋಡ್ ಆಫ್ ಆ್ಯಕ್ಷನ್ ಏನು, ಕ್ರಿಯಾವಿಧಾನ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಈಗಾಗಲೇ ಹೇಳಿದೆ. ಅವು ಪೋಷಕಾಂಶಗಳನ್ನು ಒದಗಿಸೋದಿಲ್ಲ, ಹಾಗೆಯೇ ಇವು ಗೊಬ್ಬರಗಳು ಅಲ್ಲ, ಇವೇ ಕೆಲಸ ಮಾಡ್ತವೆ. ಸೊ ಇವನ್ನು ನಿಯಮಿತವಾಗಿ ಬಳಸಿದಾಗ ಬೇರುಗಳ ಬೆಳವಣಿಗೆಯಲ್ಲಿ ಸಹಾಯ ಮಾಡ್ತವೆ. ಅಂದರೆ ಬೇರುಗಳು, ಅವುಗಳ ಕವಲುಗಳಿಗೆ ಬರ್ತಕ್ಕಂಥ ಸಣ್ಣ ಸಣ್ಣ ತಂತುಗಳೇನು ರೂಟ್ ಹೇರ್ಸ್ ಅಂತ ಕರಿತೀವಿ, ಅವುಗಳು ಸ್ವಾಭಾವಿಕವಾಗಿ ಇವುಗಳ ಸಂಖ್ಯೆ ಹೆಚ್ಚಾದಂಗೆ ಸಸ್ಯಗಳು ಮಣ್ಣಿನಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಇತರೆ ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು, ಸಾವಯವ ಗೊಬ್ಬರಗಳಾಗಿರ್ಬೋದು, ಇವುಗಳ ಹೀರುವಿಕೆಯ ಪ್ರಮಾಣ ಸ್ವಾಭಾವಿಕವಾಗಿ ಹೆಚ್ಚಾಗ್ತದೆ. ಸೊ ಈ ರೀತಿ ಹೀರುವಿಕೆಯ ಪ್ರಮಾಣ ಹೆಚ್ಚಾದಾಗ ಸ್ವಾಭಾವಿಕವಾಗಿ ಗಿಡಗಳಲ್ಲಿ ಪತ್ರಹರಿತ್ತಿನ ಅಂಶ ಜಾಸ್ತಿ ಆಗುತ್ತೆ, ಎಲೆಗಳು ಹಸಿರಾಗುತ್ತೆ, ಆಹಾರ ಉತ್ಪಾದನಾ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ಆಹಾರ ಉತ್ಪಾದನೆ ಆಗೋದ್ರಿಂದ ಸಸ್ಯಗಳು ಸದೃಢವಾಗಿ ಬೆಳೀತದೆ, ಅವುಗಳ ಒತ್ತಡ ನಿರ್ವಹಣಾ ಸಾಮರ್ಥ್ಯ ಜಾಸ್ತಿ ಆಗ್ತದೆ. ಯಾವ್ಯಾವಾಗ ಒತ್ತಡ ಬರ್ತದೆ, ವಾತಾವರಣದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಿಂದ, ಡ್ರಾಟ್, ಬರ ಆಗಿರ್ಬೋದು, ಅಂದರೆ ತುಂಬ ಬಿಸಿಲು ಜಾಸ್ತಿಯಾಗಿ ನೀರಿನ ಕೊರತೆ ಆದಾಗ, ಅಥವಾ ಅತಿಯಾದ ಮಳೆಯಾಗಿ ನೀರು ಜಾಸ್ತಿ ಆಗ್ತಕ್ಕಂಥದ್ದು, ಸೆಲೆನಿಟಿ, ಲವಣಾಂಶಗಳು
ಅತಿ ಹೆಚ್ಚು ರಾಸಾಯನಿಕಗಳನ್ನ ಬಳಸ್ತಾ ಸೆಲೆನಿಟಿ ಉತ್ಪಾದನೆ ಆಗ್ತದೆ. ಈ ಥರದ್ದು ಹೀಟು, ಕೋಲ್ಡು ಇವೆಲ್ಲವುಗಳಿಂದ ಉಂಟಾಗ್ತಕ್ಕಂಥ ಒತ್ತಡ ನಿರ್ವಹಣಾ ಸಾಮರ್ಥ್ಯ ಸಸ್ಯಗಳಲ್ಲಿ ಹೆಚ್ಚಾಗ್ತದೆ. ಹಾಗೆಯೇ ಸ್ವಾಭಾವಿಕವಾಗಿಯೇ ಹೂವು ಬಿಡುವ ಸಾಮರ್ಥ್ಯ ಹಾಗೂ ಹೂವುಗಳು, ಕಾಯಿಗಳು ಹಣ್ಣಾಗುವ ಸಾಮರ್ಥ್ಯ ಪರ್ಸೆಂಟೇಜ್ ಜಾಸ್ತಿ ಆಗ್ತದೆ. ಯಾಕಂದರೆ ಪೋಲನ್ ಲೈಫು ಎನ್ಹ್ಯಾನ್ಸ್ ಆಗ್ತದೆ. ಹಾಗೆಯೇ ಫಸಲಿನ ಗಾತ್ರ ಆಗಿರ್ಬೋದು, ಬಣ್ಣ ಆಗಿರ್ಬೋದು, ಗುಣಮಟ್ಟ, ನಂತರ ಶೆಲ್ಫ್ ಲೈಫ್ ಅಂದರೆ ಕಟಾವಿನ ನಂತರ ಅವುಗಳ ಬಾಳಿಕೆ ಇರ್ತದಲ್ಲ ಸುದೀರ್ಘವಾಗಿರ್ತದೆ. ಹಾಗಾಗಿ ಪಾರ್ಸಲ್ಗೆ ಅನುಕೂಲ ಆಗ್ತದೆ. ಸೊ ಇವು ಬಳಸೋದ್ರಿಂದ ಅದು ಅನುಕೂಲ ಆಗ್ತದೆ. ಹಾಗೆಯೇ ನೀವು ಇನ್ನೊಂದು ಅನುಕೂಲ ಆಗ್ತಕ್ಕಂಥದ್ದು ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು. ನಾನು ಭಾಳ ಸಲ ಹೇಳಿದ್ದೆ, ಸೂಕ್ಷ್ಮಾಣು ಜೀವಿಗಳು ಅಂದರೆ ಅಡುಗೆ ಭಟ್ರು ಅಂತ ಹೇಳ್ಬಿಟ್ಟು. ಸೊ ಅವುಗಳು ಉಳಿದು ಬೆಳೀಲಿಕ್ಕೂ ಅನುಕೂಲ ಆಗ್ತಕ್ಕಂಥದ್ದು ಈ ಬಯೋಸ್ಟಿಮ್ಯುಲೆಂಟ್ಗಳು. ಹಾಗಾದರೆ ಸರ್ಕಾರದಿಂದ ಮಾನ್ಯತೆ ಪಡೆದಿರ್ತಕ್ಕಂಥ ಬಯೋಸ್ಟಿಮ್ಯುಲೆಂಟು ಯಾವ್ಯಾವ ಇರಬಹುದು ಅಂತ ಹೇಳೋದಾದರೆ, ಒಂದನೇದು ಹ್ಯೂಮಿಕ್ ಸಬ್ಸ್ಟೆನ್ಸಸ್, ಹ್ಯೂಮಿಕ್ ಆ್ಯಸಿಡ್ಡು, ಫಲ್ವಿಕ್ ಆ್ಯಸಿಡ್ಸು, ಹ್ಯೂಮಿನ್. ಇವು ಇಂತಿಷ್ಟೇ ಪರ್ಸೆಂಟೇಜ್ ಅಂತ ಕೆಟಗರಿ ಮಾಡಿದ್ದಾರೆ, ಅದ್ರ ಪ್ರಕಾರ ಇರಬೇಕಾಗ್ತದೆ. ಎರಡನೇದು ಪ್ರೋಟೀನ್ ಹೈಡ್ರೋಸಲೇಟ್ಸ್ ಅಂತೇಳಿ. ಇವುಗಳಲ್ಲಿ ಏನಿರ್ತದೆ ಅಂದರೆ ಅಮೈನೋ ಆಸಿಡ್ಸ್ ಇರ್ತದೆ. ಸಸ್ಯಗಳ ಉತ್ತೇಜನ ಕೊಡೋದಕ್ಕೆ ಸಹಕಾರಿಯಾಗ್ತದೆ. ಪ್ಲ್ಯಾಂಟ್ ನ್ಯೂಟ್ರಿಷನ್ ಇಂಪ್ರೂವ್ ಆಗ್ತಾ ಹೋಗ್ತದೆ. ಮೆಟಬಾಲಿಕ್ ರೇಟ್ ಇಂಪ್ರೂವ್ ಆಗ್ತಾ ಹೋಗ್ತದೆ. ಇನ್ನೊಂದು ಕ್ಯಾಟಗರಿ ಸೀವೀಡ್ ಎಕ್ಸ್ಟ್ರಾಕ್ಟ್ಸ್. ಇದರಲ್ಲಿ ಮೇಜರಾಗಿ ಬ್ಲೂ ಮತ್ತು ಗ್ರೀನ್ ಬರುತ್ತೆ, ಕೆಲವು ರೆಡ್ ಸೀವೀಡ್ ಎಕ್ಸ್ಟ್ರಾಕ್ಟ್ಸ್ ಇದೆ. ಇವುಗಳಲ್ಲೂ ಇಂತಿಷ್ಟೇ ಪರ್ಸೆಂಟೇಜ್ ಇರಬೇಕು ಅಂತ ಗೆಜೆಟ್ ನೋಟಿಫಿಕೇಷನ್ ಆಗಿದೆ. ಆ ಮಾನದಂಡ ಇರೋದನ್ನೇ ನೋಡಿ ಬಳಸಬೇಕಾಗ್ತದೆ. ಇನ್ನೊಂದಷ್ಟು ಬೇರೆ ಪ್ಲ್ಯಾಂಟ್ ಎಕ್ಸ್ಟ್ರಾಕ್ಟ್ ಇರತಕ್ಕಂಥವಕ್ಕೂ ಅನುಮೋದನೆ ನೀಡಲಾಗಿದೆ. ಇನ್ನೊಂದು ಬೆನಿಫಿಷಿಯಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ತಕ್ಕಂಥದ್ದು, ಯಾವುದು ಅಜಟೋಬ್ಯಾಕ್ಟರ್ ಆಗಿರ್ಬೋದು, ಅಜೋಸ್ಪೈರಿಲಮ್ ಆಗಿರ್ಬೋದು, ವ್ಯಾಮ್ ಆಗಿರ್ಬೋದು, PSB ಆಗಿರ್ಬೋದು, ಈ ಥರದ್ದು, ಅಥವಾ ಕನ್ಸಾರ್ಷಿಯಾ, ಇವುಗಳು ಒಂದು ಕ್ಯಾಟಗರಿಗೆ ಬರ್ತದೆ. ಇವುಗಳನ್ನೆಲ್ಲ ಬಳಸೋದ್ರಿಂದ ಸಸ್ಯಗಳ ಸರ್ವತೋಮುಖವಾದ ಬೆಳವಣಿಗೆ, ಅಭಿವೃದ್ಧಿ, ಒತ್ತಡ ನಿರ್ವಹಣಾ ಸಾಮರ್ಥ್ಯ, ರೋಗಗಳನ್ನು ತಡೆದುಕೊಳ್ಳುವ ಶಕ್ತಿ, ಹಾಗೆ ಫಸಲಿನ ಒಂದು ಲಾಂಗಿವಿಟಿ. ಈಗ ಟೊಮೆಟೊ ಒಂದು 10-12 ಕಟಿಂಗ್ ಆಗುತ್ತಾ ಇರ್ತದೆ ಅಂದ್ಕೊಳ್ಳಿ, ರಾಸಾಯನಿಕಗಳ ಬಳಕೆ ಕಡಿಮೆ ಮಾಡಿ ಬಯೋಸ್ಟಿಮ್ಯುಲೆಂಟ್ ಬಳಸೋದ್ರಿಂದ ನೀವೊಂದು 20-25 ಕಟಿಂಗ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದು ಇಲ್ಲಿ ನನ್ನ ಬ್ಯಾಕ್ಗ್ರೌಂಡಲ್ಲಿ ಬರ್ತಕ್ಕಂಥದ್ದು ಅಂಥದ್ದು ನೋಡಿ. ಈ ಟೊಮೆಟೊ ವೆರೈಟಿ ವೀಡಿಯೋ ನೋಡಿ, ಮೋಹನ್ ಕುಮಾರ್ ಅವ್ರದ್ದು. ಸುಮಾರು 7 ತಿಂಗಳಿತ್ತು ಫಸಲಿದು, 200ಕ್ಕೂ ಹೆಚ್ಚು ದಿನಗಳಿತ್ತು. ಹಾಗೆಯೇ ನೀವು ಕೊಂಡ್ಕೊಳ್ಳೋಕೆ ಹೋದಾಗ ಬಯೋಸ್ಟಿಮ್ಯುಲೆಂಟ್ಸು ವ್ಯಾಲಿಡೋ ಇನ್ವ್ಯಾಲಿಡೋ ಅನ್ನೋದು ಕಂಡುಕೊಳ್ಳೋದು ಹೇಗೆ ಅಂದರೆ ಒಂದು ಸಿಂಪಲ್ಲಾಗಿ ತೋರಿಸ್ತೀನಿ. ದಯವಿಟ್ಟು ಯಾರೋ ಅಫೆಂಡ್ ಆಗಿಬಿಟ್ರಿ ಬೇರೆಯವರು. ಒಂದು ತಿಳುವಳಿಕೆ ಕೊಡ್ತಿರ್ತಕ್ಕಂಥದ್ದು ನೋಡಿ. ಇದು ಬಯೋಸ್ಟಿಮ್ಯುಲೆಂಟ್ ಅಂತ ಮೆನ್ಷನ್ ಮಾಡಿರಬೇಕಾಗ್ತದೆ. ಅದರಲ್ಲಿ ಪ್ರೋಟೀನ್ ಹೈಡ್ರೋಲೇಟ್ 16.9% ಸರ್ಕಾರದ ಮಾನದಂಡ ಇರ್ತಕ್ಕಂಥದ್ದು, ಪ್ಲ್ಯಾಂಟ್ ಸೋರ್ಸ್. ಹಾಗೆಯೇ ಯಾವ ಬೆಳೆಗೆ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅಂತ ಇಲ್ಲಿ ಇರಬೇಕಾಗ್ತದೆ. ಹಾಗೆಯೇ ಇದು ಒಂದು ಕಂಪಲ್ಸರಿ QR ಕೋಡ್. ಇದನ್ನು ಸ್ಕ್ಯಾನ್ ಮಾಡಿದಾಗ ಇದು ಗೆಜೆಟ್ ನೋಟಿಫಿಕೇಷನ್ ಪರ್ಮಿಷನ್ ತೊಗೊಂಡಿರೋದು ಮತ್ತೊಂದು ನಿಮಗೆ ಮಾಹಿತಿ ಲಭ್ಯ ಆಗ್ತದೆ. ಈ ಥರದ್ದು ಸುಮಾರು ನನ್ನಲ್ಲಿರೋ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲವೂ ಅದೇ ಮಾನದಂಡದಲ್ಲಿ ಇರ್ತಕ್ಕಂಥದ್ದು. ಗಾಡ್ರೇಜ್ ನೋಡಿ, ಝೈಮ್ ಗೋಲ್ಡ್ ಇರ್ತಕ್ಕಂಥದ್ದು, ವಿವಿಧ ರೀತಿಯ ಏನು ಮಾನದಂಡದ ಪ್ರಕಾರ ಇದೆ. ಇದು ಸೀವೀಡ್ ಎಕ್ಸ್ಟ್ರಾಕ್ಟು 15% ಅಂತ ಇದೆ ನೋಡಿ. ಹಾಗೆಯೇ ಇದು ಹ್ಯೂಮಿಕ್ ಸಬ್ಸ್ಟೆನ್ಸಸ್ಸು, ವರ್ಮಿ ಹ್ಯೂಮ್ ಅಂತ ಇದೆ ನೋಡಿ. ಇಲ್ಲಿ ಸ್ಕ್ಯಾನರ್ ಇದೆ ಈ ಥರದ್ದು. ಹಾಗೆಯೇ ಜೈವಿ ಕಂಪ್ನಿದು ಮಾರ್ಗೈನ್ ಅಂತ ಇದೆ. ಹಾಗೆಯೇ ಇನ್ನೊಂದು ಗ್ರೀನ್ ಬಯೋಟೆಕ್ದು ಗೋಲ್ಡನ್ ಡ್ರಾಪ್ ಅಂತ ಇದೆ. ಇನ್ನೊಂದು SMLದು ಸ್ಟೆಲ್ಲಾರ್ ಅನ್ನೋದೆ. ತುಂಬ ಇದೆ ಮಾರ್ಕೆಟಲ್ಲಿ, ಆಲ್ಮೋಸ್ಟ್ ಎಲ್ಲ ಕಂಪ್ನಿಗಳಲ್ಲೂ ಇದೆ ನೋಡಿ. ಸೀವೀಡ್ ಎಕ್ಸ್ಟ್ರಾಕ್ಟು. ಇನ್ನೊಂದು ಇದು ಅಕ್ಸೆಸ್ ಇದ್ಯಾವುದಿದು ಫಾರ್ಚೂನ್ ಅಗ್ರಿಟೆಕ್ದು ಸೀರಿಚ್ ಅಂತ ಇದೆ. ಹಾಗೆಯೇ ಇನ್ನೊಂದು ಷಣ್ಮುಖದು ಹ್ಯೂಮಿಕ್ ಆ್ಯಸಿಡ್ 6% ಜಮೀನ್ದಾರ್ ಅಂತ ಇದೆ. ಸೊ ಈ ರೀತಿ ನೀವು ಒಂದು ನಾನಿಲ್ಲಿ ಕ್ಲಾರಿಟಿ ಕೊಡೋದು, ನಾನಿಲ್ಲಿ ತೋರಿಸಿದ್ದೀನಿ ಅಂತ ಇವೇ ಬಳಸಬೇಕು ಅಂತ ಇಲ್ಲ. ಖಂಡಿತ ಇದರ ಇನ್ನೂ 10ರಷ್ಟಿದ್ದಾವೆ ಮಾರುಕಟ್ಟೆಯಲ್ಲಿ. ನನಗೆ ಯಾವ ಕಂಪ್ನಿ PD ಇರ್ತದೆ ಅವನ್ನ ತೋರಿಸ್ತಾ ಇದ್ದೀನಿ, ಮಾಡೆಲ್ ಹೀಗಿರುತ್ತೆ ಅಂತ ಹೇಳ್ಬಿಟ್ಟು. ಈ ಮಾಹಿತಿ ನಿಮ್ಗೆ ಅರ್ಥ ಆದರೆ ಯಾವುದು ವ್ಯಾಲಿಡು ಯಾವುದು ಇನ್ವ್ಯಾಲಿಡು ಅನ್ನೋದು ಗೊತ್ತಾಗ್ತದೆ. ಅದನ್ನು ಬಳಸೋದ್ರಿಂದ ಸೊ ನಿಮಗೆ ಕೃಷಿನಲ್ಲಿ ನಿರಂತರವಾಗಿ ಅನೇಕ ಸವಾಲುಗಳು ಎದುರಿಸ್ತಾ ಇದ್ದೀರಲ್ಲ, ಅದರಲ್ಲಿ ಒಂದು ಸಣ್ಣ ಪರಿಹಾರ ಈ ಯೂಸ್ ಆಫ್ ಬಯೋಸ್ಟಿಮ್ಯುಲೆಂಟು. ಸರ್ಕಾರದ ಆದ್ಯತೆಯೂ ಇದೆ. ಮುಂದಿನ ದಿನಗಳಲ್ಲಿ ಸಬ್ಸಿಡಿ ಆಧಾರಿತ ರಾಸಾಯನಿಕ ಗೊಬ್ಬರಗಳ ಕೊರತೆ ಆಗ್ತಾಯಿದೆ. ಅದರಿಂದ ಅನೇಕ ರೀತಿಯ ಅಡ್ಡ ಪರಿಣಾಮಗಳಾಗ್ತದೆ. ಯಾಕೆಂದರೆ ಅನೇಕ ಬಾರಿ ರೈತರುಗಳು ಒಂದು ಹುಮ್ಮಸ್ಸಿನಲ್ಲಿ ಹೆಚ್ಚು ಬಳಸೋ ಒಂದು ಉಮೇದಿಗೆ ಬಿದ್ದಿದ್ದಾರೆ. ಇಂಥ ಬೆಳೆಗೆ ಇಷ್ಟೇ ಅಂತ ಏನು ರೆಕಮೆಂಡೇಷನ್ ಇದೆ ಅದಕ್ಕಿಂತ ಮಿತಿ ಮೀರಿ ಬಳಸೋ ಒಂದು ಹವ್ಯಾಸ ಇರೋದರಿಂದ ಸೊ ಅದರಿಂದ ಅಡ್ಡ ಪರಿಣಾಮ ಆಗದೇ ರೀತಿಯಲ್ಲಿ ಬಯೋಸ್ಟಿಮ್ಯುಲೆಂಟ್ಗಳನ್ನು ಬಳಸಬೇಕಾಗಿದೆ ಸ್ನೇಹಿತರೆ. ಸೊ ಈ ಮಾಹಿತಿ ಯಾರಿಗೆಲ್ಲ ನಿಮ್ಮ ಸ್ನೇಹಿತರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಶೇರ್ ಮಾಡ್ಕೊಳ್ಳಿ. ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ.